ಹೇಗಿದ್ರು ನೆಕ್ಸ್ಟ್ ಮಂತ್ ನನ್ನ ಬರ್ಡೇ ಬರ್ತಿದೆ ಅಲ್ಲ, ನಂಗೆ ಗೊತ್ತು ನೀನು ಹೇಗಿದ್ರು ನಂಗೆ ಗಿಫ್ಟ್ ಕೊಡ್ತೀಯಾ ಅಂತ. ಈ ಸರಿ ಆ್ಯಪಲ್ ಪ್ರಾಡಕ್ಟೇ ಕೊಡಿಸು ಪ್ಲೀಸ್. ವಾವ್, ಫೈನಲಿ ನನ್ನ ಕೈಯಲ್ಲಿ ಆ್ಯಪಲ್ ಪ್ರಾಡಕ್ಟ್ ಇದೆ. ಪ್ಯಾಕೇಜ್ ನೋಡ್ತಿದ್ರೆ ಮೋಸ್ಟ್ಲಿ ಅಮ್ಮ ನನ್ನ ಬರ್ಡೇಗೆ ಐಫೋನೇ ಕೊಡಿಸಿದ್ದಾರೆ. ಲವ್ ಯು ಅಮ್ಮ. ಇದೇನಿದು ಹೀಗಿದೆ? ಮಾ, ಪಾಲಿಶಿಂಗ್ ಕ್ಲಾತಾ? ಇದು ಒಂದು ನಾರ್ಮಲ್ ಮೈಕ್ರೋಫೈಬರ್ ಕ್ಲಾತ್. ಇದೇ ತರ ಒಂದು ಮೈಕ್ರೋಫೈಬರ್ ಕ್ಲಾತ್ ಅಥವಾ ಒಂದು ಪಾಲಿಶಿಂಗ್ ಕ್ಲಾತ್ ನಾವು ಆಪಲ್ ಅಲ್ಲಿ ಪರ್ಚೇಸ್ ಮಾಡಬೇಕು ಅಂದ್ರೆ ಪ್ರೈಸ್ ಎಷ್ಟಾಗುತ್ತೆ ಹೇಳಿ? 1900 rupeesಗೆ. ಈ 1900 rupeesಗೆ ಆಚೆ ಕಡೆ ನಮ್ಗೊಂದು ನಾರ್ಮಲ್ ಜೀನ್ಸ್ ಅಂಡ್ ಟೀ ಶರ್ಟೇ ಸಿಗುತ್ತೆ. ನೀವು ಅನ್ಕೋಬಹುದು ಯಾರಪ್ಪ 1900 ರೂಪಾಯಿ ಕೊಟ್ಟು ಈ ಮೈಕ್ರೋಫೈಬರ್ ಕ್ಲಾತ್ ನ ಪರ್ಚೇಸ್ ಮಾಡ್ತಾರೆ ಅಂತ. ಆಪಲ್ ಅವರು ಈ ಪ್ರಾಡಕ್ಟ್ ನ ರಿಲೀಸ್ ಮಾಡಿದಾಗ 6 months ವರೆಗೂ ವೇಟಿಂಗ್ ಪೀರಿಯಡ್ ಇತ್ತಂತೆ. ಅಷ್ಟು ಡಿಮ್ಯಾಂಡ್ ಇತ್ತು ಈ ಪ್ರಾಡಕ್ಟ್ಗೆ. ಅಂಡ್ ಆಪಲ್ ವೆಬ್ಸೈಟ್ ಅಲ್ಲಿ ಇದೇ ನಮಗೆ ಕಡಿಮೆ ಬಜೆಟ್ ಅಲ್ಲಿ ಸಿಗುವ ಪ್ರಾಡಕ್ಟ್. ಬಟ್ ನಮ್ಮ ಪ್ರಕಾರ ಇದೇ ಕಾಸ್ಟ್ಲಿಯಸ್ಟ್ ಪ್ರಾಡಕ್ಟ್. ಸೊ ಇವತ್ತು ನಾನು ಆಪಲ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಈ ಪ್ರಾಡಕ್ಟ್ ನ ಬುಕ್ ಮಾಡಿದೆ, ಇದು ಬಂದಿದೆ. ಸೊ ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಇನ್ನೆಂತಕ್ಕೆ ವೇಟ್ ಮಾಡೋದು? ಲೆಟ್ಸ್ ಸ್ಟಾರ್ಟ್ ಅಪ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಕಾಸ್ಟ್ಲಿಯಸ್ಟ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಸೀರಿಯಸ್ಲಿ ನಾನಂತೂ ಅನ್ಕೊಂಡಿರಲಿಲ್ಲ ಒಂದು ಮೈಕ್ರೋಫೈಬರ್ ಕ್ಲಾತ್ ನ ಈ ತರ ಪ್ಯಾಕೇಜಿಂಗ್ ಅಲ್ಲಿ ನೋಡ್ತೀನಿ ಅಂತ. ಅಂಡ್ ಇದನ್ನ ನಾನು ಅನ್ಬಾಕ್ಸ್ ಮಾಡ್ತೀನಿ ಅಂತ. ಆಪಲ್ ಅವರ ಪ್ಯಾಕೇಜಿಂಗ್ ಬಗ್ಗೆ ಮಾತಾಡಂಗೆ ಇಲ್ಲ. ಪ್ಯಾಕೇಜಿಂಗ್ ತುಂಬಾನೇ ಚೆನ್ನಾಗಿರುತ್ತೆ. ಫ್ರಂಟ್ ಅಲ್ಲಿ ನಾವು ಆಪಲ್ ಅವರ ಲೋಗೋ ಅಂಡ್ ಪಾಲಿಶಿಂಗ್ ಕ್ಲಾತ್ ಮೆನ್ಷನ್ ಮಾಡಿರೋದು ನೋಡಬಹುದು. ಬ್ಯಾಕ್ ಸೈಡ್ ಬಂದು ನಮಗೆ ಪ್ರೈಸ್ ಇನ್ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಆಸ್ ಯೂಶುವಲ್ ಆಪಲ್ ಅವರ ಮೊಬೈಲ್ ಪ್ಯಾಕೇಜಿಂಗ್ ಹೇಗಿರುತ್ತೆ, ನಮಗೆ ಅನ್ಬಾಕ್ಸ್ ಮಾಡೋದಕ್ಕೆ ಅವರು ಆರೋ ಮಾರ್ಕ್ ಇಂಡಿಕೇಶನ್ ಕೊಟ್ಟಿರ್ತಾರೆ. ಇಲ್ಲಿ ಕೂಡ ನಮಗೆ ಆರೋ ಇಂಡಿಕೇಶನ್ ಕೊಟ್ಟಿದ್ದಾರೆ ಈ ಪ್ಯಾಕೇಜ್ ನ ಓಪನ್ ಮಾಡಕ್ಕೆ. ಜಸ್ಟ್ ನಾವು ಇವಾಗ ಅದನ್ನ ಪುಲ್ ಮಾಡೋಣ. ಎಸ್, ಲೆಟ್ಸ್ ಸಿ ಹೇಗಿರುತ್ತೆ ಈ ಮೈಕ್ರೋಫೈಬರ್ ಕ್ಲಾತ್. 1900 rupeesನ ನಾನು ಸ್ಪೆಂಡ್ ಮಾಡಿದ್ದೀನಿ. ವಾವ್, ಗೊತ್ತಾ ಈ ಮೈಕ್ರೋಫೈಬರ್ ಕ್ಲಾತ್ ಮೇಲೂ ನಾವು ಆಪಲ್ ಲೋಗೋನ ನೋಡ್ಬೋದು. ಸಖತ್ತಾಗಿದೆ. ಬನ್ನಿ ಹೇಗಿದೆ ನೋಡೋಣ. ಸೀರಿಯಸ್ಲಿ ಇಷ್ಟು ದುಡ್ಡು ಕೊಟ್ಟು ಇದನ್ನ ಯೂಸ್ ಮಾಡಬೇಕು ಅಂದರೆ ಮನಸ್ಸೇ ಬರಲ್ಲ. ವಾವ್. ಸೊ ಪ್ರಾಡಕ್ಟ್ ಆಮೇಲೆ ಬರೋಣ. ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಇದೆ, ಇದರಲ್ಲಿ ಏನಿದೆ ಅಂತ ನೋಡೋಣ. ನೆಕ್ಸ್ಟ್ ನಮಗೆ ಈ ಪ್ಯಾಕೇಜ್ ಅಲ್ಲಿ ಒಂದು ಕಾರ್ಡ್ ಟೈಪ್ ಕೊಟ್ಟಿದ್ದಾರೆ. ಇದರಲ್ಲಿ ಕೆಲವೊಂದು ಡೀಟೇಲ್ಸ್ ನಮಗೆ ಕೊಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ರೆ ಪ್ಯಾಕೇಜ್ ಅಲ್ಲಿ ಇನ್ನೇನು ಇಲ್ಲ. ಅಟ್ಲೀಸ್ಟ್ ಒಂದು ಆಪಲ್ ಲೋಗೋ ಸ್ಟಿಕ್ಕರ್ ಕೊಟ್ಟಿದ್ದೀರಾ, ಚೆನ್ನಾಗಿರ್ತಾ ಇತ್ತು. 1900 rupees ಕೊಡ್ತಾ ಇದೀವಿ. ವಾವ್, ಈ ಮೈಕ್ರೋಫೈಬರ್ ಕ್ಲಾತ್ಗೆ ನಾನು 1900 rupees ಕೊಟ್ಟಿದ್ದೀನಿ. ಇನ್ನು ಈ ಪಾಲಿಶಿಂಗ್ ಕ್ಲಾತ್ ನ ಓವರ್ವ್ಯೂ ಬಂದ್ರೆ, ವಾವ್, ಕ್ಲಾತ್ ಅಂತೂ ನೋಡೋದಕ್ಕೆ ಸಖತ್ತು ಸ್ಮೂತ್ ಆಗಿದೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೀರಿಯಸ್ಲಿ ಸಖತ್ತು ಸಾಫ್ಟ್ ಆಗಿದೆ. ಇದು ಬಂದು 2 layer ಕ್ಲಾತ್. ಓಕೆನಾ, ಮೈಕ್ರೋಫೈಬರ್ ಕ್ಲಾತ್ ಇದು 2 layer. ವಿ ಕ್ಯಾನ್ ಆಕ್ಚುಲಿ ಫೀಲ್ ಇಟ್. ಇನ್ನು ಡಿಸೈನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿದೆ. ಎಡ್ಜಸ್ ಅಲ್ಲಿ ನಾವು ನೋಡಬಹುದು ಡಿಫ್ರೆಂಟ್ ಡಿಸೈನ್ ನ ಕೊಟ್ಟಿದ್ದಾರೆ. ಅಂಡ್ ಆಲ್ ಸೈಡ್ಸ್ 4 sides ಅಲ್ಲೂ ನಮ್ಗೆ ಈ ತರ ಕರ್ವ್ ನ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನಾವು ಆಪಲ್ ಅವರ ಲೋಗೋ ಬ್ರ್ಯಾಂಡಿಂಗ್ ನ ಕೂಡ ನೋಡಬಹುದು. ಈ ಕ್ಲಾತ್ ಬಂದು ಮೇಡ್ ವಿತ್ ಸಾಫ್ಟ್ ಅಂಡ್ ನಾನ್ ಅಬ್ರೆಸಿವ್ ಮೆಟೀರಿಯಲ್ ಅಂತೆ. ಅದಕ್ಕೆ ತುಂಬಾನೇ ಸಾಫ್ಟ್ ಆಗಿದೆ. ನಿಮ್ಗೆ ಗೊತ್ತಾ, ಇದು ಸ್ಪೆಷಲಿ ಡಿಸೈನ್ ಟು ಕ್ಲೀನ್ ಆಪಲ್ ಪ್ರಾಡಕ್ಟ್ ಡಿಸ್ಪ್ಲೇಸ್. ಅಂಡ್ ನಾವು ಯೂಶಲಿ ಡಿಸ್ಪ್ಲೇಸ್ ಮೇಲೆ ಏನಾದರೂ ಮಾರ್ಕ್ಸ್ ಇದ್ರೆ ಏನ್ ಮಾಡ್ತೀವಿ ಹೇಳಿ? ಒಂದು ಕ್ಲಾತ್ ತಗೊಂಡು ವಾಟರ್ ಯೂಸ್ ಮಾಡ್ಕೊಂಡು ಅಥವಾ ಏನಾದರೂ ಒಂದು ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ವೈಪ್ ಮಾಡಕ್ ಹೋಗ್ತೀವಿ. ನಾವು ಈ ಪಾಲಿಶಿಂಗ್ ಕ್ಲಾತ್ ಜೊತೆ ಯಾವ ಲಿಕ್ವಿಡ್ ಯೂಸ್ ಮಾಡಬೇಕು ಅಂತ ಕೂಡ ಅದೊಂದು ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. 70% ಐಸೋಪ್ರೊಪೈಲ್ ಆಲ್ಕೋಹಾಲ್ ನ ಮಾತ್ರ ನಾವು ಯೂಸ್ ಮಾಡ್ಬೇಕಂತೆ. ಅದನ್ನ ಯೂಸ್ ಮಾಡ್ಕೊಂಡೆ ನಾವು ಈ ಪಾಲಿಶಿಂಗ್ ಕ್ಲಾತ್ ಜೊತೆ ಡಿಸ್ಪ್ಲೇ ಮೇಲೆ ಏನಾದರೂ ಮಾರ್ಕ್ಸ್ ಇದ್ರೆ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲ ಅಂದ್ರೆ ಯಾವ ಲಿಕ್ವಿಡ್ ಹಾಕಂಗಿಲ್ಲ, ಅದೇ ಲಿಕ್ವಿಡ್ ಹಾಕ್ಬೇಕು. 70% ಐಸೋಪ್ರೊಪೈಲ್ ಆಲ್ಕೋಹಾಲ್ ಸೊಲ್ಯೂಷನ್ ಮಾತ್ರ ಹಾಕ್ಬೇಕಂತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ, ಈ ಮೈಕ್ರೋ ಫೈಬರ್ ಕ್ಲಾತ್ ಅಥವಾ ಈ ಪಾಲಿಶಿಂಗ್ ಕ್ಲಾತ್ ಎಲ್ಲಾ ಡಿವೈಸಸ್ಗೂ ಕಾಂಪೇಟಬಲ್ ಇಲ್ವಂತೆ. ಆಪಲ್ ಅವರು ಒಂದು ದೊಡ್ಡ ಕಾಂಪೇಟಬಲ್ ಲಿಸ್ಟೇ ಕೊಟ್ಟಿದ್ದಾರೆ. ಐಫೋನ್ಸ್ ಆಗಿರ್ಬೋದು, ಐಪ್ಯಾಡ್ಸ್ ಆಗಿರ್ಬೋದು, ಐಪಾಡ್ಸ್ ಆಗಿರ್ಬೋದು, ಈವನ್ ಸ್ಮಾರ್ಟ್ ವಾಚಸ್ ಆಗಿರ್ಬೋದು, ಎಲ್ಲ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ, ನೀವು ನೋಡ್ಬೋದು. ಅಂಡ್ ನಮಗೆ ಇದು ಮ್ಯಾಕ್ಬುಕ್ ಏರ್ಗೂ ಕಾಂಪೇಟಬಲ್ ಇದೆ. ಬಟ್ ಅದರಲ್ಲೂ ಯಾವ ಮಾಡಲ್ಸ್ಗೆ ಅಂತ ಅವರು ಡೀಟೇಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೀವು ಅದನ್ನ ಸ್ಕ್ರೀನಲ್ಲಿ ನೋಡ್ಬೋದು. ಸೀರಿಯಸ್ಲಿ ಸಖತ್ತಾಗಿದೆ ಇದಂತೂ. ಬಟ್ ಬನ್ನಿ ಈಗ ಈ ಪಾಲಿಶಿಂಗ್ ಕ್ಲಾತ್ ನ ಯೂಸ್ ಮಾಡೋಣ, ಹೇಗೆ ಕ್ಲೀನ್ ಮಾಡುತ್ತೆ ಅಂತ ನೋಡೋಣ. ನನ್ನ ಹತ್ರ ಒಂದು ಹಳೆ ಐಪ್ಯಾಡ್ ಕೂಡ ಇದೆ. ಸೊ ನೀವೇ ಸ್ಕ್ರೀನ್ ಅಲ್ಲಿ ನೋಡ್ಬೋದು ಡಿಸ್ಪ್ಲೇ ಎಷ್ಟು ಗಲೀಜಾಗಿದೆ ಅಂತ. ಸಿಕ್ಕಾಪಟ್ಟೆ ಗಲೀಜಾಗಿದೆ. ಈ ಪಾಲಿಶಿಂಗ್ ಕ್ಲಾತ್ ನ ಯೂಸ್ ಮಾಡ್ಕೊಂಡು ಹೇಗೆ ಕ್ಲೀನ್ ಮಾಡುತ್ತೆ ಅಂತ ನೋಡೋಣ. ಡೋಂಟ್ ವರಿ, ಆಪಲ್ ಅವ್ರು ಕೊಟ್ಟಿದಾರಲ್ಲ ಲಿಸ್ಟ್, ಕಾಂಪೇಟಬಲ್ ಲಿಸ್ಟ್, ಆ ಲಿಸ್ಟ್ ಅಲ್ಲಿ ಈ ಐಪ್ಯಾಡ್ ಕೂಡ ಇದೆ. ಸೊ ಬನ್ನಿ ಈಗ ಈ ಪಾಲಿಶಿಂಗ್ ಕ್ಲಾತ್ ನ ಯೂಸ್ ಮಾಡ್ಕೊಂಡು ಹೇಗೆ ಕ್ಲೀನ್ ಮಾಡುತ್ತೆ ಅಂತ ನೋಡೋಣ. ವಾವ್, ಸೀರಿಯಸ್ಲಿ ಸಖತ್ತಾಗಿ ಕ್ಲೀನ್ ಮಾಡಿದೆ. ನೀವೇ ಸ್ಕ್ರೀನ್ ಅಲ್ಲಿ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ.
ತುಂಬಾನೇ ಚೆನ್ನಾಗಿ ಕ್ಲೀನ್ ಮಾಡಿದೆ. ಸ್ಮಾಲ್ ಪಾರ್ಟಿಕಲ್ಸ್ ಎಲ್ಲ ಈಸಿಯಾಗಿ ಹೋಗಿದೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೀರಿಯಸ್ಲಿ ಅನ್ಕೊಂಡೆ 1900 ರೂಪಾಯಿ ಅಂತ, ಬಟ್ ಕ್ಲೀನ್ ಮಾಡೋ ಗೊತ್ತಾಯ್ತು. ತುಂಬಾನೇ ಸಾಫ್ಟ್ ಆಗಿತ್ತು. ಡಿಸ್ಪ್ಲೇಗೆಲ್ಲೂ ಸ್ಕ್ರಾಚ್ ಆಗುತ್ತೆ ಅಂತ ಟೆನ್ಷನ್ ಇಲ್ಲ. ತುಂಬಾನೇ ಚೆನ್ನಾಗಿದೆ. ಸೊ ಈಗ ಈ ನಾರ್ಮಲ್ ಮೈಕ್ರೋಫೈಬರ್ ಕ್ಲಾತ್ ಅಲ್ಲಿ ಕ್ಲೀನ್ ಮಾಡ್ತೀನಿ. ಡಿಫ್ರೆನ್ಸ್ ನೋಡೋಣ. ಈ ಪಾಲಿಶಿಂಗ್ ಆಪಲ್ ಪಾಲಿಶಿಂಗ್ ಕ್ಲಾತ್ಗೂ ನಾರ್ಮಲ್ ಮೈಕ್ರೋಫೈಬರ್ ಕ್ಲಾತ್ಗೂ ಡಿಫ್ರೆನ್ಸ್ ಏನಿದೆ ಅಂತ ನೋಡೋಣ. ಸೊ ಹೀಗೆ ಕ್ಲೀನ್ ಮಾಡ್ತೀನಿ ನಾನು. ಚೂರು ಮಧ್ಯ ಗ್ಯಾಪ್ ಬಿಟ್ಟಿರ್ತೀನಿ, ಓಕೆ, ಬಿಕಾಸ್ ನಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕಲ್ಲ, ಯಾವುದು ಆಪಲ್ದು ಯಾವುದು ಮೈಕ್ರೋಫೈಬರ್ ಕ್ಲಾತ್ ಅಂತ. ಸೊ ನೋಡಿ, ಸೊ ಈ ಕಡೆ ಪಾಲಿಶಿಂಗ್ ಆಪಲ್ ಅವರ ಪಾಲಿಶಿಂಗ್ ಕ್ಲಾತ್ ನ ಯೂಸ್ ಮಾಡಿಕೊಂಡು ನಾನು ಕ್ಲೀನ್ ಮಾಡಿರೋದು. ಈ ಸೈಡ್ ಬಂದು ನಾರ್ಮಲ್ ಮೈಕ್ರೋಫೈಬರ್ ಕ್ಲಾತ್ ಇಂದ ನಾನು ಕ್ಲೀನ್ ಮಾಡಿರೋದು. ಡಿಫ್ರೆನ್ಸ್ ಏನನ್ಸ್ತು ಅಂದ್ರೆ ನನಗೆ ಆಪಲ್ ಗಳಲ್ಲಿ ಎಲ್ಲ ಸ್ಮಾಲ್ ಪಾರ್ಟಿಕಲ್ಸ್ ಕ್ಲಿಯರ್ ಆಗಿ ನೀಟಾಗಿ ಕ್ಲೀನ್ ಆಗುತ್ತೆ. ಬಟ್ ಇದ್ರಲ್ಲಿ ಏನಂದ್ರೆ ಫಿಂಗರ್ ಪ್ರಿಂಟ್ಸ್ ಎಲ್ಲ ಹಂಗೆ ಕಾಣುತ್ತೆ. ಎಷ್ಟು ಪ್ರೆಸ್ ಮಾಡಿದ್ರು ಫಿಂಗರ್ ಪ್ರಿಂಟ್ಸ್ ಎಲ್ಲ ನೋಡಿ ಡಿಫ್ರೆನ್ಸ್ ಹಾಗೆ ಕಾಣುತ್ತೆ. ಅಂಡ್ ಸ್ಮಾಲ್ ವೈಟ್ ಡಾಟ್ಸ್ ಇದೆ, ಡಸ್ಟ್ ಪಾರ್ಟಿಕಲ್ಸ್, ಅದು ಹೋಗ್ತಾನೆ ಇಲ್ಲ. ಬಟ್ ಆಪಲ್ ಪಾಲಿಶಿಂಗ್ ಕ್ಲಾತ್ ಅಲ್ಲಿ ಕ್ಲೀನ್ ಮಾಡಿರೋದು ಫಿಂಗರ್ ಪ್ರಿಂಟ್ಸು ಇಲ್ಲ, ಏನೂ ಇಲ್ಲ, ಸಖತ್ತು ನೀಟಾಗಿ ಕ್ಲೀನ್ ಆಗಿದೆ. ಇದರಲ್ಲಿ ಒಂದು ಸ್ಮಾಲ್ ಡಸ್ಟ್ ಪಾರ್ಟಿಕಲ್ಸ್ ನೋಡಬಹುದು, ಫಿಂಗರ್ ಪ್ರಿಂಟ್ಸ್ ನಾವು ನೋಡಬಹುದು. ಸ್ಮಾಲ್ ಸ್ಟ್ರೈನ್ಸ್ ಇರುತ್ತಲ್ಲ, ಅದು ಹಾಗೆ ಇದೆ, ಅದು ಹೋಗ್ತಾ ಇಲ್ಲ. ಇನ್ನ ಈ ಆಪಲ್ ಅವರ ಪಾಲಿಶಿಂಗ್ ಕ್ಲಾತ್ ಅಂಡ್ ನಾರ್ಮಲ್ ಮೈಕ್ರೋಫೈಬರ್ ಕ್ಲಾತ್ ಡಿಫ್ರೆನ್ಸ್ ಏನು ಅಂದ್ರೆ, ನಾವು ಈ ಮೈಕ್ರೋಫೈಬರ್ ಕ್ಲಾತ್ ಅಲ್ಲಿ ಸ್ಮಾಲ್ ಥ್ರೆಡ್ಸ್ ನ ನೋಡಬಹುದು. ವಿ ಕ್ಯಾನ್ ಫೀಲ್ ಇಟ್. ಕಣ್ ಮುಚ್ಕೊಂಡು ಓಕೆ ಈಸಿಯಾಗಿ ಹೇಳ್ಬೇಕು, ಓಕೆ ಇದ್ರಲ್ಲಿ ದಾರ ಇದೆ ಅಂತ ಹೇಳ್ಬೋದು. ಬಟ್ ಈ ಪಾಲಿಶಿಂಗ್ ಕ್ಲಾತ್ ಅಲ್ಲಿ ನಮ್ಗೆಲ್ಲೂ ಥ್ರೆಡ್ಸ್ ಇಲ್ಲ, ಸಖತ್ತು ಸಾಫ್ಟ್ ಆಗಿದೆ. ಕಣ್ ಮುಚ್ಕೊಂಡು ಫೀಲ್ ಆದ್ರೆ ಯಾವುದೋ ಒಂದು ರಬ್ಬರ್ ಶೀಟ್ ಅಥವಾ ಯಾವುದೋ ಒಂದು ಶೀಟ್ ನ ನಾವು ಫೀಲ್ ಆಗ್ತಾ ಇದೀವಿ ಅಂತ ಅನ್ಸುತ್ತೆ. ಅಂಡ್ ಇದು ನಾವು ನೋಡಿ ಈಸಿಯಾಗಿ ನಾವು ಈ ತರ ಮಡ್ಚ್ಬೋದು, ಈ ತರ ಈಸಿಯಾಗಿ ಮಡ್ಚ್ಬೋದು, ಬಿಕಾಸ್ ಇದು ಕ್ಲಾತ್ ಮೆಟೀರಿಯಲ್, ಇದು ಅದಕ್ಕೆ ಮಡ್ಚ್ಬೋದು. ಇದು ಪಾಲಿಶಿಂಗ್ ಕ್ಲಾತ್ ಆಗಿದ್ರು ನಾವೆಷ್ಟೇ ತರ ಮಡ್ಚಿದ್ರು ನೋಡಿ ಮತ್ತೆ ಅದು ಶೀಟ್ ತರ ಆಗುತ್ತೆ. ಇದು ಶೀಟ್ ಮೆಟೀರಿಯಲ್ ತರ ಅನ್ಸುತ್ತೆ, ಬಟ್ ಶೀಟ್ ಮೆಟೀರಿಯಲ್ ಅಲ್ಲ. ಇದು ಒಂದು ದಾರ ಏನೂ ಇಲ್ಲ, ಸಖತ್ತು ಸಾಫ್ಟ್ ಆಗಿದೆ. ನೋಡೋದಕ್ಕೆ ಹಾರ್ಡ್ ಅನ್ಸುತ್ತೆ ಅಷ್ಟೇ, ಬಟ್ ತುಂಬಾನೇ ಸಾಫ್ಟ್ ಆಗಿದೆ. ಇದೊಂದು ಶೀಟ್ ಮೆಟೀರಿಯಲ್ ತರ ಅನ್ಸುತ್ತೆ, ಇದೊಂದು ಕ್ಲಾತ್ ಮೆಟೀರಿಯಲ್ ತರ ಅನ್ಸುತ್ತೆ, ಅಷ್ಟೇ ಡಿಫ್ರೆನ್ಸು. ಬಟ್ ಎಸ್, ವೈಪ್ ಮಾಡೋಗಂತೂ ನನಗೆ ಈ ಆಪಲ್ ಪಾಲಿಶಿಂಗ್ ಕ್ಲಾತ್ ಅಲ್ಲಿ ವೈಪ್ ಮಾಡಿದ್ವಲ್ಲ, ಸ್ಮಾಲ್ ಆಕ್ಚುಲಿ ವೈಟ್ ಡಾಟ್ಸ್ ಅಂಟ್ಕೊಂಡಿತ್ತು. ಅದೆಷ್ಟು ಹಾರ್ಡ್ ಆಗಿ ನಾವು ನಾರ್ಮಲ್ ಬಟ್ಟೆ ಉಚ್ತಾ ಇದ್ರು ಹೋಗ್ತಾ ಇರಲಿಲ್ಲ. ಬಟ್ ಈ ಪಾಲಿಶಿಂಗ್ ಕ್ಲಾತ್ ಅಲ್ಲಿ ಜಸ್ಟ್ ಲೈಟ್ ಆಗಿ ಈ ತರ ಒರೆಸಿದ್ರೆ ಸಾಕು, ಈಸಿಯಾಗಿ ಹೋಯ್ತು. ಅಂಡ್ ಇವನ್ ಆ ಸ್ಮಾಲ್ ಡಸ್ಟ್ ಪಾರ್ಟಿಕಲ್ಸ್ ಕೂಡ ಈಸಿಲಿ ಅದು ಕ್ಲೀನ್ ಮಾಡುತ್ತೆ. ಇನ್ನು ಮೈಕ್ರೋಫೈಬರ್ ಕ್ಲಾತ್ ಅಲ್ಲಿ ಏನು ಅಂದ್ರೆ, ನಾವು ಆಲ್ಮೋಸ್ಟ್ ಓಕೆ ಫಿಂಗರ್ ಪ್ರಿಂಟ್ಸ್ ಹೋಗಲ್ಲ ಅಂತಲ್ಲ, ಸೊ ಜಾಸ್ತಿ ವೈಪ್ ಮಾಡ್ತಾನೆ ಇರಬೇಕು ಅಲ್ಲೇ. ಸೊ ಆ ತರ ವೈಪ್ ಮಾಡ್ತಾ ಹೋಗ್ತಾರೆ ನಮ್ಗೆ ಆ ಫಿಂಗರ್ ಪ್ರಿಂಟ್ಸ್ ಹೋಗ್ತಾ ಇದೆ. ಇದೊಂದು 2 ವೈಪ್ಸ್ಗೆಲ್ಲ ಫಿಂಗರ್ ಪ್ರಿಂಟ್ಸ್ ಹೋಗುತ್ತೆ. ಇದು ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 6 to 7 ಟೈಮ್ಸ್ ವೈಪ್ ಮಾಡಬೇಕು ಅಲ್ಲೇ. ಆಗ ನಾವು ಪ್ರೆಷರ್ ಕೊಟ್ಟು ವೈಪ್ ಮಾಡ್ತಾ ಇದ್ರೆ ಫಿಂಗರ್ ಪ್ರಿಂಟ್ಸ್ ಹೋಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸೊ ಹಾಗೆ ನೋಡಿದ್ರೆ ಇದು ಇವಾಗ ಡಿಸ್ಪ್ಲೇ ಆಗಿರ್ಬೋದು, ಕೆಲವೊಂದು ಲ್ಯಾಪ್ಟಾಪ್ಸ್ಗೆಲ್ಲ ನಾವು ಇವಾಗ ಎಸ್ಪೆಷಲಿ ಮ್ಯಾಕ್ದೆಲ್ಲ ಜಾಸ್ತಿ ಪ್ರೆಷರ್ ಕೊಟ್ಟು ಒರೆಸೋದಕ್ಕಾಗಲ್ಲ. ಆ ಟೈಮ್ಗೆ ಈ ಕ್ಲಾತ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ, ಈ ಪಾಲಿಶಿಂಗ್ ಕ್ಲಾತ್. ಈ ನಾರ್ಮಲ್ ಕ್ಲಾತ್ ಎಲ್ಲ ಒರೆಸಿದ್ರು ಇದರಲ್ಲೇ ಅರ್ಧ ಡಸ್ಟ್ ಇರುತ್ತೆ, ಇದೇ ಹೋಗಿ ಕೂತಿರುತ್ತೆ ಡಿಸ್ಪ್ಲೇ ಮೇಲೆ. ಸೊ ಹಾಗೆ ನೋಡಿದ್ರೆ ಇದ್ರ ಮೇಲೆ ಥ್ರೆಡ್ಸ್ ಏನೂ ಇಲ್ಲ ಅಲ್ಲ, ಇದ್ರ ಮೇಲೆ ಡಸ್ಟ್ ಪಾರ್ಟಿಕಲ್ಸ್ ಕೂಡ ತುಂಬಾನೇ ಕಮ್ಮಿ ಅಂತ ಹೇಳ್ಬೋದು. ಓವರ್ ಆಗಿ ಆಪಲ್ ಅವರ ಪಾಲಿಶಿಂಗ್ ಕ್ಲಾತ್ ನ ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ಡೆಫಿನೆಟ್ಲಿ ನಾನಂತೂ ಈ ಪಾಲಿಶಿಂಗ್ ಕ್ಲಾತ್ ನ ಪರ್ಚೇಸ್ ಮಾಡ್ತಾ ಇರಲಿಲ್ಲ. ನಾನು ಯಾಕೆ ಪರ್ಚೇಸ್ ಮಾಡಿದ್ದೀನಿ ಅಂದ್ರೆ, ಜಸ್ಟ್ ಇವಾಗ ಅನ್ಬಾಕ್ಸ್ ಮಾಡಿ ನಿಮ್ಗೊಂದು ರಿವ್ಯೂ ಕೊಡೋಣ ಅಂತ ಆ ಪರ್ಪಸ್ ಮಾತ್ರ ಈ ಪಾಲಿಶಿಂಗ್ ಕ್ಲಾತ್ ನ ಪರ್ಚೇಸ್ ಮಾಡಿರೋದು. ಮತ್ತೆ ಇನ್ಯಾರು ಪರ್ಚೇಸ್ ಮಾಡ್ಬೋದು ಅಂದ್ರೆ, ಯಾರ ಹತ್ರ ಈ ಆಪಲ್ ಅವರ ಈ ಸ್ಟುಡಿಯೋ ಡಿಸ್ಪ್ಲೇ ಇರುತ್ತೆ ನೋಡಿ, ಅವ್ರು ಪರ್ಚೇಸ್ ಮಾಡ್ಬೋದು. ಯಾಕಂದ್ರೆ ನಮಗೆ ಸ್ಟುಡಿಯೋ ಡಿಸ್ಪ್ಲೇ ಕಾಸ್ಟ್ ಬಂದೇ ಏನಿಲ್ಲ ಅಂದ್ರೂ 2 to 3 lakhs ಆಗಿರುತ್ತೆ. ಸೊ ಅಂಥವ್ರಿಗೆ 1900 ರೂಪೀಸ್ ಕೊಟ್ಟು ಈ ಪಾಲಿಶಿಂಗ್ ಕ್ಲಾತ್ ಪರ್ಚೇಸ್ ಮಾಡೋದ್ರಿಂದ ಅವ್ರಿಗೆ ಇನ್ನೂ ಹೆಲ್ಪೇ ಆಗುತ್ತೆ. ಯಾಕಂದ್ರೆ ಡಿಸ್ಪ್ಲೇ ಎಲ್ಲ ಅವ್ರು ಕ್ಲೀನ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ನಾರ್ಮಲ್ ಆಗಿ ನೀವೇನಾದ್ರೂ ಮ್ಯಾಕ್ಬುಕ್ ಏರ್ ಅಥವಾ ನಿಮ್ಮ ಹತ್ರ ಐಪ್ಯಾಡ್ ಅಥವಾ ನಾರ್ಮಲ್ ಐಫೋನ್ಸ್ ನ ಕ್ಲೀನ್ ಮಾಡಬೇಕು ಅಂದ್ರೆ ನಮ್ಗೆ ಈ ಕ್ಲಾತ್ ಏನು ಬೇಕಿಲ್ಲ, ಸೀರಿಯಸ್ಲಿ ವರ್ತ್ ಅಂತೂ ಅಲ್ಲ. ಹಾಗಂತ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತಲ್ಲ, ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಇನೋವೇಟಿವ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ಡಿಸೈನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಬಟ್ ನಮ್ಗದು ಯೂಸ್ ಆಗಲ್ಲ. ಯಾರ ಹತ್ರ ಇವಾಗ ಈ ಆಪಲ್ ಅವರ ಏನಂತೀರಾ ಪ್ರಾಡಕ್ಟ್ಸ್ ಇರುತ್ತೆ, ಹೈ ರೇಂಜ್ ಪ್ರಾಡಕ್ಟ್ಸ್ ಇರುತ್ತೆ, ಅಂಥವ್ರಿಗೆ ಡೆಫಿನೆಟ್ಲಿ ಈ ಪಾಲಿಶಿಂಗ್ ಕ್ಲಾತ್ ಅಂತೂ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಅಂಡ್ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಅಂದ್ರೆ ಆಬ್ವಿಯಸ್ಲಿ ಪ್ರೈಸ್ ಬಿಟ್ಟು ನನ್ಗೊಂದು ಫ್ಲಾಶ್ ಆಯ್ತು, ಓಕೆ ಇವಾಗ ಟ್ಯಾಬ್ ಒರೆಸೋವಾಗ ಅನಿಸ್ತು, ಓಕೆ ಟ್ಯಾಬ್ ಗಲೀಜಾಗಿದ್ರೆ ಓಕೆ, ನಾವು ಟ್ಯಾಬ್ ಡಿಸ್ಪ್ಲೇ ಗಲೀಜಾಗಿದ್ರೆ ಈ ಪಾಲಿಶಿಂಗ್ ಕ್ಲಾತ್ ನ ಯೂಸ್ ಮಾಡ್ಕೊಂಡು ನಾವು ಕ್ಲೀನ್ ಮಾಡ್ತೀವಿ. ಅದೇ ಈ ಪಾಲಿಶಿಂಗ್ ಕ್ಲಾತ್ ಗಲೀಜಾದ್ರೆ ಹೆಂಗ್ ಕ್ಲೀನ್ ಮಾಡೋದು? ಆಪಲ್ ಅವರು ಅದ್ರ ಬಗ್ಗೆ ಡೀಟೇಲ್ಸ್ ಏನು ಕೊಟ್ಟಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ನಾನು ಪ್ಲೀಸ್ ಕಮೆಂಟ್ ಮಾಡಿ ಆಯ್ತಾ. ಸೊ ನನ್ಗನ್ಸುತ್ತೆ ಆಪಲ್ ಸ್ಟ್ರಾಟಜಿ ಗಲೀಜಾದ್ರೆ ಬಿಸಾಕಿ ಇನ್ನೊಂದು ಹೊಸ ತಗೊಳ್ಳಿ ಅಂತ ಅನ್ಸುತ್ತೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಫಾಲೋ ಆಗಿಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.